ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ಏಕಾದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಏಕಾದಶಿ ತಿಥಿ ಇರತಕ್ಕಂಥದ್ದು. ಏಕಾದಶಿ ದಿವಸ ಸಾಮಾನ್ಯವಾಗಿ ವಿಷ್ಣುವಿನ ಆರಾಧನೆ, ಉಪವಾಸವಿದ್ದು ವಿಷ್ಣುವಿನ ಸ್ಮರಣೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥ ಒಂದು ಶ್ರದ್ಧೆ ಇದೆ ನಮಗೆ. ವಸ್ತುತಃ ನಾರಾಯಣ ಏಕಾದಶಿ ದಿವಸ ಮಾತ್ರವೇ ಅಲ್ಲ, ಪ್ರತಿ ದಿವಸ ನಾರಾಯಣ ಸ್ಮರಣೆ, ನಾರಾಯಣ ಶಕ್ತಿ ಎಂಥದ್ದು ಅಂದರೆ ವಿಷ್ಣು ಸೂಕ್ತದಲ್ಲಿ ಹೇಳುತ್ತೆ, ನಾರಾಯಣ ಪರಂ ಬ್ರಹ್ಮ ತತ್ವನ್ನಾರಾಯಣ ಪರಃ, ಸರ್ವದ ತತ್ವವೂ ಅವನೇ ಆಗಿದ್ದಾನೆ ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ನಾರಾಯಣ ಶಕ್ತಿ ಅದು ಅದೇ ಸೂಕ್ತದಲ್ಲಿ ಮುಂದುವರಿತಾ, ತಸ್ಯ ಶಿಖಾಯ ಮಧ್ಯೆ ಪರಮ ಆತ್ಮ ವ್ಯವಸ್ಥಿತ, ಒಂದು ಸಂಪೂರ್ಣವಾದ ಬೆಳಕಿನ ಬಗ್ಗೆ ಅಲ್ಲಿ ಚಿತ್ರಣ ಆಗ್ತಾ ಹೋಗುತ್ತೆ. ಆ ಬೆಳಕಿನ ಶಿಖೆಯಲ್ಲಿ ಮೂರ್ಧನ್ಯ ಸ್ಥಾನದಲ್ಲಿ ಕೂತಿದ್ದಾನೆ ಆ ಪರಮಾತ್ಮ ಅಂತಕ್ಕಂಥದ್ದು, ಪ್ರಪಂಚದ ಬೆಳಕದು. ಆ ಶಕ್ತಿಯಿಂದಲೇ ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯ ಇವೆಲ್ಲ ನಡೀತಾ ಇದೆ. ಅದರ ನಿಯಾಮಕ ಯಾರಪ್ಪ ಅಂತಂದರೆ ವಿಷ್ಣು ಆಗಿದ್ದಾನೆ. ಸಬ್ರಹ್ಮ ಸ ಶಿವ ಸೇಂದ್ರ ಸೋಕ್ಷರ ಪರಮಸ್ವರಾಟ್ ಅಂತ ಅದು ವಿವರಣೆ ಮಾಡ್ತಾ ಹೋಗುತ್ತೆ. ಅಲ್ಲಿ ಅನಂತ ಶಕ್ತಿ ಗೊತ್ತಾಗುತ್ತೆ ನಮಗೆ. ಈ ಯಾವ ವಿಷ್ಣು ಆ ಶಕ್ತಿ ಇದೆಯೋ ನಮಗೆ ಅದು ಸ್ಥೂಲವಾಗಿ ಗೊತ್ತಾಗ್ತಾ ಇದೆ. ವಿಷ್ಣು ಒಂದೇ ಸ್ಥಿತಿಕರ್ತ ಅಂತ, ಶಿವ ಅಂದರೆ ಲಯಕರ್ತ. ಇದೆಲ್ಲ ಒಂದು ಸಾಮಾನ್ಯ ವಿಚಾರ. ಇವುಗಳದ್ದೆಲ್ಲ ನಿರ್ದೇಶನ ಮಾಡ್ತಾ ಇರ್ತಕ್ಕಂಥ ಒಂದು ವಿಶೇಷ ಶಕ್ತಿ ಇದೆಯಲ್ಲ, ಅದು ಯಾವುದು ಅಂದರೆ ಅದು ವಿಷ್ಣು ಆಗಿದೆ, ಶಂಕರನೂ ಆಗಿದೆ, ಬ್ರಹ್ಮನೂ ಆಗಿದೆ, ದೇವಿ ಆಗಿದೆ, ಗಣಪತಿ ಆಗಿದೆ, ಸುಬ್ರಹ್ಮಣ್ಯ ಆಗಿದೆ, ಎಲ್ಲವೂ ಆಗಿದೆ. ಅದಕ್ಕೆಲ್ಲವನ್ನೂ ತಾಳುವ ಶಕ್ತಿ ಇದೆ. ಆ ಪರಮಶಕ್ತಿ ಯಾವುದು ಅಂದರೆ ವಿಷ್ಣು ಅಂತ ಹೇಳಿ ಆ ಸೂಕ್ತದಲ್ಲಿ ಬಹಳ ವಿವರಣೆಯನ್ನು ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಅಂದರೆ ವಿಷ್ಣು ಶಕ್ತಿ, ವಿಷ್ಣು ಅಂತಂದ್ರೆ ಅರ್ಥ ವಿಶೃಲ್ ವ್ಯಾಪ್ತು ಅಂತ, ವ್ಯಾಪಕವಾಗಿರ್ತಕ್ಕಂಥದ್ದಕ್ಕೆ ವಿಷ್ಣು ಅಂತ ಹೆಸರು. ಎಲ್ಲ ಕಡೆ ಹರಡತಕ್ಕಂಥದ್ದು, ಎಲ್ಲಿಲ್ಲ ಅದು ಎಲ್ಲ ಕಡೆಯೂ ಇದೆ ಅಂದಾಗ ಇಲ್ಲದ ಸಾಧ್ಯ ಇಲ್ಲ. ಹಾಗಿದೆ ವಿಷ್ಣು ಶಕ್ತಿ ಅಂತಕ್ಕಂಥದ್ದು. ಅದು ನಮ್ಮ ಕಲ್ಪನೆಗೆ ಮೀರಿದ್ದು, ಊಹೆಗೆ ಮೀರಿದ್ದು, ನಮ್ಮ ಯೋಚನೆಗಳಿಗೆ ಮೀರಿದ್ದು, ಅತೀಂದ್ರಿಯ ಅಂತ ಕರೀತಾರೆ ಅದನ್ನು. ಇಂದ್ರಿಯಗಳಿಗೆ ಗೋಚರ ಆಗ್ತಾ ಇರತಕ್ಕಂಥದ್ದು ಇದೆಯಲ್ಲ, ಸಣ್ಣ ಪುಟ್ಟದು, ಇದನ್ನು ಮೀರಿದ ಶಕ್ತಿಯಾಗಿದೆಯಪ್ಪ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇಂಥ ವಿಷ್ಣುವನ್ನು ಸ್ಮರಿಸಿಕೊಳ್ಳಬೇಕು. ಅದಕ್ಕೆ ಈ ದಿವಸ ಒಂದು ಪ್ರಶಸ್ತ ಕಾಲ. ಈ ದಿವಸ ಅಂತಲ್ಲ, ಪ್ರತಿ ದಿವಸವೂ ಆಗುತ್ತೆ. ಏಕಾದಶಿಯಲ್ಲಿ ಶ್ರದ್ಧೆ ಹೆಚ್ಚು. ಹೀಗಾಗಿ ಅಂಥ ಅನಂತ ಶಕ್ತಿಯನ್ನು, ಅಮಿತವಾದ ಶಕ್ತಿಯನ್ನು ನಾನು ಸ್ಮರಣೆ ಮಾಡ್ತೀನಿ. ಯಾಕಾಗಿ ಅನಂತವಾದ ಶಕ್ತಿಯನ್ನು ಯೋಚನೆ ಮಾಡ್ತಾ 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 ನಾವು ತಲ್ಲೀನರಾಗಿ ಅದೇ ಆಗಿಬಿಡ್ತೀವಿ. ಆ ವಿಷ್ಣು ಶಕ್ತಿ ಅಂತಕ್ಕಂಥದ್ದು ನಮ್ಮೊಳಗೆ ವ್ಯಾಪಿಸಿಬಿಟ್ರೆ ನಾವು ಅದರಿಂದ ಹೊರತಾಗಿರ್ತೀವ. ನಮ್ಮೊಳಗೆ ವಸ್ತುತಃ ವಿಷ್ಣು ಇದ್ದಾನೆ ಅಂದಾಗ, ಆ ಶಕ್ತಿಯನ್ನು ತುಂಬಿಕೊಂಡಾಗ ಆ ಮಹಿಮೆ, ಆ ಅಗಾಧತೆ ನಮ್ಮೊಳಗೂ ಬಂದು ಸೇರ್ಕೊಂಡ್ಬಿಡುತ್ತೆ. ಆ ತಾದಾತ್ಮ್ಯತೆ ಬೇಕು. ಆ ರೀತಿಯಲ್ಲಿ ವಿಷ್ಣುವಿನ ಆರಾಧನೆ ಮಾಡಿ ಅಂತಕ್ಕಂಥದ್ದನ್ನೇ ಋಷಿ ಮುನಿಗಳೆಲ್ಲ ಸೂಚಿಸಿದ್ದಾರೆ. ಆ ರೀತಿಯಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ಉಪವಾಸ ಮಾಡ್ತೀರಾ, ಹೌದು. ಮಾಡುವ ಸಂದರ್ಭದಲ್ಲಿ ನೀವು ಯಾವ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿ ಮನಸ್ಸನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅದನ್ನು ಗಮನಿಸ್ಕೊಳ್ಬೇಕು. ಅದನ್ನು ಕಡಿವಾಣ ಹಾಕಿ ಆ ಒಂದು ತಪಸ್ಸು ಬೇಕು, ಅದು ಉಂಟಾಗಲಿ ಅಂತ ಆಲೋಚಿಸೋಣ ನಾವೆಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.